ರಷ್ಯಾ ನಡುವೆ ಆಗ್ತಾ ಇರುವಂತಹ ಯುದ್ಧದ ಹಿನ್ನೆಲೆಯಲ್ಲಿ ಆಪರೇಷನ್ ಗಂಗಾಗೆ ಪ್ರಧಾನಿ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಉಕ್ರೇನ್ ಮತ್ತೆ ರಷ್ಯಾ ನಡುವೆ ಯುದ್ಧ ಆಗ್ತಾ ಇರುವ ಹಿನ್ನೆಲೆ ಆಪರೇಷನ್ ಗಂಗಾ ಮೂಲಕ ಅಂದ್ರೆ ಏರ್ಲಿಫ್ಟ್ ಮಾಡಿ ಭಾರತೀಯರನ್ನ ದೇಶಕ್ಕೆ ಕರೆದುಕೊಂಡು ಬರಲಾಗ್ತಾ ಇದೆ. ಇದಕ್ಕೆ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯರ ರಕ್ಷಣೆ ನಮ್ಮ ಆದ್ಯತೆ. ಭಾರತೀಯರನ್ನ ಸುರಕ್ಷಿತವಾಗಿ ಕರೆತರುತ್ತೇವೆ. ಭಾರತೀಯರನ್ನ ಕರೆತರಲು ಹಗಲಿರುಳು ಶ್ರಮಿಸುತ್ತೇವೆ. ಈ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಾಗಿರಬೇಕು. ಇದು ಮೋದಿ ಅವರು ಹೇಳ್ತಾ ಇರುವಂತಹ ಮಾತು. ಉತ್ತರ ಪ್ರದೇಶದ ಬಸ್ತಿಯಲ್ಲಿ ಪ್ರಧಾನಿ ಮೋದಿ ಅವರು ಬಸ್ತಿಯಲ್ಲಿ ಹೇಳಿರುವಂತಹ ಹೇಳಿಕೆ ಇದು. ಉಕ್ರೇನ್ ರಷ್ಯಾ ನಡುವೆ ಯುದ್ಧದ ಹಿನ್ನೆಲೆಯಲ್ಲಿ ಆಪರೇಷನ್ ಗಂಗಾಗೆ ಪ್ರಧಾನಿ ಮೋದಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಆಪರೇಷನ್ ಗಂಗಾ ಹೆಸರಿನಲ್ಲಿ ಏರ್ಲಿಫ್ಟ್ ಅನ್ನ ಮಾಡಲಾಗ್ತಾ ಇದೆ. ಭಾರತೀಯರನ್ನ ಉಕ್ರೇನ್ನಿಂದ ಅಂದ್ರೆ ಉಕ್ರೇನ್ನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳಿದ್ರು, ಕೆಲಸಕ್ಕೆ ಹೋಗಿರಬಹುದು ಅಥವಾ ವಿದ್ಯಾಭ್ಯಾಸಕ್ಕೆ ಹೋಗಿರುವಂತಹ ವಿದ್ಯಾರ್ಥಿಗಳಿದ್ರು, ಅವರೆಲ್ಲರನ್ನ ಸಹ ಭಾರತಕ್ಕೆ ಕರೆಸಿಕೊಳ್ಳುವಂತಹ ಕೆಲಸ ಆಪರೇಷನ್ ಗಂಗಾ ಅದರ ಮೂಲಕವಾಗಿ ಆಗ್ತಾ ಇದೆ. ಇದಕ್ಕೆ ಮೆಚ್ಚುಗೆಯನ್ನ ಸಹ ಮೋದಿ ವ್ಯಕ್ತಪಡಿಸಿದ್ದಾರೆ. ಆತಂಕದ ನಾಡಿಂದ ಆಗಸಕ್ಕೆ ಏರಿದ್ದಾರೆ ಭಾರತೀಯರು. ದೇವನಹಳ್ಳಿ ಏರ್ಪೋರ್ಟ್ಗೆ 12 ಜನ ಕನ್ನಡಿಗರು ಆಗಮಿಸಿದ್ದಾರೆ. 12 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಉಕ್ರೇನ್ನಲ್ಲಿ ಸಿಲುಕಿದಂತಹ ಕನ್ನಡಿಗರನ್ನ ಏರ್ಲಿಫ್ಟ್ ಮೂಲಕ ಕರೆತರಲಾಗಿದೆ. ಉಕ್ರೇನ್ನಲ್ಲಿ ಸಿಲುಕಿದ್ದ ಕನ್ನಡಿಗರನ್ನ ಏರ್ಲಿಫ್ಟ್ ಮಾಡಲಾಗಿದೆ. ಇವತ್ತು 12 ಜನ ಕನ್ನಡಿಗರು ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ. ರಾತ್ರಿ ಉಕ್ರೇನ್ನಿಂದ ದೆಹಲಿಗೆ ಆಗಮಿಸಿದ್ರು ಈ ವಿದ್ಯಾರ್ಥಿಗಳು. ದೆಹಲಿಯಿಂದ ಇಂಡಿಗೋ ವಿಮಾನದಲ್ಲಿ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ರು. ನಂತರದಲ್ಲಿ ಕನ್ನಡಿಗರನ್ನ ಸಚಿವ ಆರ್ ಅಶೋಕ್ ಅವರು ಸ್ವಾಗತಿಸಿದ್ದಾರೆ. ತಮ್ಮ ಮಕ್ಕಳನ್ನ ಕಂಡಂತಹ ಪೋಷಕರು ಸಹ ಸಂತಸ ಪಟ್ಟರು. ಕಾಯ್ತಾ ಇದ್ರು ಪೋಷಕರು. ಮಕ್ಕಳನ್ನ ಕಂಡೊಡನೆ ತುಂಬಾನೇ ಖುಷಿ ಪಟ್ಟರು. ಬೆಂಗಳೂರಿಗೆ ಬಂದ್ ಇಳಿತಾ ಇದ್ದಂತೆ ವಿದ್ಯಾರ್ಥಿಗಳು ಸಹ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಮಕ್ಕಳನ್ನ ಕಂಡಂತಹ ಪೋಷಕರು ಅವರನ್ನ ಬಿಗಿದಪ್ಪಿಕೊಂಡಿದ್ದಾರೆ. ಉಕ್ರೇನ್ನ ಕ್ಷಣಗಳನ್ನ ನೆನೆದು ವಿದ್ಯಾರ್ಥಿನಿಯರು ಇನ್ನೂ ಸಹ ಬೆಚ್ಚು ಬೀಳ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ವಿದ್ಯಾರ್ಥಿಗಳು ಸಹ ಈ 12 ಜನರಲ್ಲಿ ಇದ್ದಾರೆ. ಆತಂಕದ ನಾಡಿಂದ ಆಗಸಕ್ಕೆ ಏರಿದಂತಹ ಭಾರತೀಯರು ಸೇಫ್ ಆಗಿ ಈಗ ಭಾರತಕ್ಕೆ ಬಂದಿಳಿದಿದ್ದಾರೆ. ಅದರಲ್ಲಿ 12 ಜನ ಕನ್ನಡಿಗರು ಸಹ ಇದ್ರು. ಅವರು ಸಹ ದೇವನಹಳ್ಳಿ ಏರ್ಪೋರ್ಟ್ಗೆ ಬೆಳಗ್ಗೆ ಬಂದು ಇಳಿದಿದ್ದಾರೆ. ಆ ಸಂದರ್ಭದಲ್ಲಿ ಅಶೋಕ್ ಅವರವರನ್ನ ಸ್ವಾಗತ ಮಾಡಿದ್ದನ್ನ ಸಹ ಗಮನಿಸ್ತಾ ಇದ್ದೀರಾ. ಬೆಂಗಳೂರಿನ ಏರ್ಪೋರ್ಟ್ಗೆ ವಿದ್ಯಾರ್ಥಿಗಳು ಬಂದಿಳಿದಂತಹ ಸಂದರ್ಭದಲ್ಲಿ ಅಶೋಕ್ ಅವರು ಅವರನ್ನು ರಿಸೀವ್ ಮಾಡಿಕೊಂಡಿದ್ದಂತನ್ನ ಗಮನಿಸ್ತಾ ಇದ್ದೀರಾ. ಇದೇ ರೀತಿಯಾಗಿ ಇವತ್ತೊಟ್ಟು 12 ಜನ ಕನ್ನಡಿಗರು ಆಗಮಿಸಿದ್ದಾರೆ ಕರ್ನಾಟಕಕ್ಕೆ. ಅಂದರೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಆ ಸಂದರ್ಭದಲ್ಲಿ ಪೋಷಕರು ಸಹ ಭಾವುಕರಾದರು ಕೆಲವೊಬ್ರು. ಯಾಕಂದರೆ ತುಂಬ ದಿನದ ನಂತರ ನೋಡಿದ್ದು, ಅದು ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ವಾರ ಆಗ್ತಾ ಇದೆ. ಅಲ್ಲಿ ತಮ್ಮ ಮಕ್ಕಳಿದ್ರು. ಹಾಗಾಗಿ ಪೋಷಕರಲ್ಲೂ ಸಹ ಭಯ ಇತ್ತು. ಮಕ್ಕಳನ್ನ ನೋಡಿದ ಮೇಲೆ ಸ್ವಲ್ಪ ನಿಟ್ಟುಸಿರನ್ನ ಬಿಟ್ಟಿದ್ದಾರೆ. ಇನ್ನ ಉಕ್ರೇನ್ನಿಂದ ಬಂದಿರುವಂತಹ ವಿದ್ಯಾರ್ಥಿನಿಯಾದಂತಹ ವಿಜಯಲಕ್ಷ್ಮಿ ಅವರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಮಸ್ತೆ ವಿಜಯಲಕ್ಷ್ಮಿ ಅವರೇ. ನಮಸ್ತೆ ವಿಜಯಲಕ್ಷ್ಮಿ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೇಗೆ ಫೀಲ್ ಆಗ್ತಾ ಇದೆ ಈ ಕ್ಷಣ ಅಂತ? ಯಾಕಂದ್ರೆ ನಿಮ್ಮ ತಂದೆ ತಾಯಿ ಕಾಯ್ತಾ ಇದ್ರು ಯಾವಾಗ ಬರ್ತಾಳೆ ಮಗಳು ಅಂತ ಹೇಳ್ಬಿಟ್ಟು. ಈಗ ಬಂದಿದ್ದೀರಾ, ಅಪ್ಪ ಅಮ್ಮ ಎಷ್ಟು ಖುಷಿಯಾಗಿದ್ದಾರೆ, ನೀವೆಷ್ಟು ಖುಷಿಯಾಗಿದ್ದೀರಾ ಈಗ? ನಾವು ತುಂಬ ಖುಷಿಯಾಗಿದ್ದೀವಿ. ಲೈಕ್ ನಮಗೆ ಯಾವಾಗ ಗೊತ್ತಾಯ್ತೋ ದಟ್ ನಾವು ಇವ್ಯಾಕ್ಯುವೇಟ್ ಆಗ್ತಿದ್ದೀವಿ ಅಂತ ನನ್ನ ಮನೇಲಿ ಹೇಳಿದ ತಕ್ಷಣ ಅವರು ತುಂಬ ಖುಷಿಯಾಗಿದ್ದರು. ಆ್ಯಂಡ್ ಫೈನಲಿ ನಾವು ಬೆಂಗಳೂರಿಗೆ ರೀಚ್ ಆದಮೇಲೆ
ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀವಿ ಈಗ. ಹೇಗೆ ಬಂದ್ರಿ ವಿಜಯಲಕ್ಷ್ಮಿ ಅವರೇ ನೀವು? ಅಂದರೆ ರುಮೇನಿಯಾ ಬಂದು ರೀಚ್ ಆಗೋದಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ? ನಿಮಗೆ ಏನೆಲ್ಲ ಸಹಕಾರ ಸಿಕ್ತು ಅಂತ? ಸೊ ಬೇಸಿಕ್ಲಿ ನಾನು ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದೋದು. ಅದು ಚರ್ನವಿತ್ಸಿಯಲ್ಲಿರೋದು. ಅದು ಲೈಕ್ ಜಸ್ಟ್ 40 ಮಿನಿಟ್ಸ್ ರೊಮೇನಿಯಾ ಬಾರ್ಡರಿಂದ. ಸೊ ನಾನು ರೊಮೇನಿಯಾ ಬಾರ್ಡರ್ಗೆ ನಮ್ಮ ಕಾಲೇಜ್ ಕಡೆಯಿಂದನೇ, ಅಂದರೆ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ಅಂತ ಇದೆ ನಮ್ಮ ಕಾಲೇಜಲ್ಲಿ, ನಾವು ಬಸ್ ಆರ್ಗನೈಸ್ ಮಾಡಿದ್ವಿ ಆ್ಯಂಡ್ ನಾವು ರೊಮೇನಿಯಾ ಬಾರ್ಡರಿಗೆ ತಲುಪಿದ್ವಿ. ಓಕೆ, ನೀವು ಇದ್ದಂತಹ ಜಾಗಕ್ಕೂ ರೊಮೇನಿಯಾ ಅಂದರೆ ನೀವು ಬಾರ್ಡರಿಗೂ ಎಷ್ಟು ಡಿಸ್ಟೆನ್ಸ್ ಇತ್ತು ಹಾಗಾದರೆ? ಅಂದರೆ ಎಷ್ಟು ಹೊತ್ತಿಗೆ ಬಂದ್ರಿ ಹಾಗಾದರೆ ಅಂತ? ಲೈಕ್ ನಮಗೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಅನಿಸಿತು. ಹತ್ರ ನಾವು ವಿ ಆರ್ ದ ಕ್ಲೋಸೆಸ್ಟ್ ಪೀಪಲ್ ಟು ಬಾರ್ಡರ್. ಅಂದರೆ ಈಗ ನೀವಿದ್ದಂತಹ ಪ್ಲೇಸ್ ಇತ್ತಲ್ಲ, ಅದು ಸ್ವಲ್ಪ ಸೇಫ್ ಆಗಿತ್ತು ಅಂತ ಹೇಳ್ತೀರಾ ಹಾಗಾದರೆ? ಸೇಫ್ ಆಗಿದ್ದರಿಂದ ಒಂದು ಸ್ವಲ್ಪ ಬೇಗ ಬರೋದಕ್ಕೂ ಸಹ ಹೆಲ್ಪ್ ಆಯಿತು ಅಂತ? ಆಫ್ ಕೋರ್ಸ್, ಲೈಕ್ ಎಂಬಸಿ ಕಡೆಯಿಂದ ಬಂತು ದ್ಯಾಟ್ ವೆಸ್ಟರ್ನ್ ಯುಕ್ರೇನ್ ಫಸ್ಟ್ ಇವ್ಯಾಕ್ಯುವೇಟ್ ಆಗುತ್ತೆ, ಬಿಕಾಸ್ ನಾವು ಈಸ್ಟರ್ನ್ ಯುಕ್ರೇನ್ ಅವ್ರಿಗೆ ಜಾಗ ಮಾಡಿಕೊಡ್ತಿದ್ದೀವಿ ಆ್ಯಂಡ್ ಲೈಕ್ ಅವ್ರನ್ನ ಸದ್ಯಕ್ಕೆ ಇವ್ಯಾಕ್ಯುವೇಟ್ ಮಾಡೋ ಪಾಸಿಬಿಲಿಟಿ ಇಲ್ಲ ಅಂತ. ಸೊ ನಾವು ತುಂಬ ಕ್ಲೋಸ್ ಇದ್ವಿ ರೊಮೇನಿಯಾಗೆ, ಸೊ ನಾವು ಫಸ್ಟ್ ಇವ್ಯಾಕ್ಯುವೇಟ್ ಆದ್ವಿ. ಓಕೆ ವಿಜಯಲಕ್ಷ್ಮಿ ಅವರೇ, ಈ ವಿಚಾರ ಗೊತ್ತಾದಂತಹ ಸಂದರ್ಭದಲ್ಲಿ, ಈಗ ರಷ್ಯಾ ಮತ್ತು ಉಕ್ರೇನ್ ನಡುವೆ ವಾರ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಏನು ಅನ್ನಿಸ್ತು ಆಗ ಅಂತ? ಲೈಕ್ ನಾವು ಪ್ಯೂಟಿನ್ ಡಿಕ್ಲೇರ್ ಮಾಡೋವರೆಗೂ ನಾವು ವೇಟ್ ಮಾಡಿದ್ವಿ ಆ್ಯಂಡ್ ಯಾವಾಗ ಪ್ಯೂಟಿನ್ ಡಿಕ್ಲೇರ್ ಮಾಡಿದ್ರು ದ್ಯಾಟ್ ವಾರ್ ಸ್ಟಾರ್ಟ್ ಆಗಿದೆ, ಇನ್ನು ನಾವು ವಿ ವಿಲ್ ಸ್ಟಾರ್ಟ್ ಕಿಲ್ಲಿಂಗ್ ಪೀಪಲ್, ವಿ ವಿಲ್ ಸ್ಟಾರ್ಟ್ ಯುನೋ ಕಬ್ಜಾ ಆನ್ ದ ಹೋಲ್ ಎಂಟೈರ್ ಯುಕ್ರೇನ್ ಅಂತ ಹೇಳಿದಾಗ ಆವಾಗ ನಮಗೆ ಹೆದರಿಕೆ ಆಗಕ್ಕೆ ಸ್ಟಾರ್ಟ್ ಆಯಿತು ದ್ಯಾಟ್ ಓಕೆ ಮೇ ಬಿ ನೆಕ್ಸ್ಟ್ ನಮ್ಮ ಸಿಟಿಗೂ ಬಾಂಬ್ ಬ್ಲಾಸ್ಟ್ ಆಗ್ಬೋದು ಅಂತ. ಇನ್ನು ವಿಜಯಲಕ್ಷ್ಮಿ ಅವರೇ, ಕೆಲವೊಬ್ರು ಹೇಳೋ ಪ್ರಕಾರ ವಿದ್ಯಾರ್ಥಿಗಳು ಮೊದಲೇ ಹೇಳಿದ್ರು ನೀವು ತಗೋಬೋದು, ಚಾನ್ಸ್ ತಗೊಂಡು ನೀವು ಹೋಗ್ಬೋದು ನಿಮ್ಮ ದೇಶಕ್ಕೆ ಅಂತ ಒಂದು ಹೇಳಿದ್ರು ಮೊದಲೇ ಅನ್ನುವಂಥ ಮಾಹಿತಿ ಸಹ ಇದೆ. ಆ ಥರ ನಿಮ್ಗೇನಾದರೂ ಹೇಳಿದ್ರಾ? ಯೂನಿವರ್ಸಿಟಿಲಿ ಏನಾದರೂ ಹೇಳಿದ್ರಾ ಈ ಥರ? ಯೂನಿವರ್ಸಿಟಿ ಅಲ್ಲ, ಲೈಕ್ ನಮ್ಮ ಎಂಬಸಿ ಕಡೆಯಿಂದನೇ ನೋಟಿಸ್ ಬಂತು 2 ಸತಿ ದ್ಯಾಟ್ ಇಫ್ ಯು ವಾಂಟ್ ಟು ಫ್ಲೈ ಯು ಕ್ಯಾನ್ ಫ್ಲೈ, ಇಫ್ ಯು ವಾಂಟ್ ಸ್ಟೇ ಯು ಕ್ಯಾನ್ ಸ್ಟೇ ಅಂತ. ಸೊ ಲೈಕ್ ತುಂಬ ಡಿಪ್ಲೊಮ್ಯಾಟಿಕ್ಕಾಗಿ ಅನ್ನಿಸ್ತು ನಮ್ಗೆ ಅವಾಗ. ಆ್ಯಂಡ್ ನಾನೆಲ್ಲ ಇವಾಗಷ್ಟೇ ನಾನು ಯುಕ್ರೇನ್ಗೆ ಹೋಗಿರೋದು, ಲೈಕ್ ವೆಕೇಷನ್ ಇತ್ತು ನಮಗೆ. ಸೊ ನಮಗೆ ಚಾನ್ಸ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ, ಲೈಕ್ ತಿರ್ಗಾ ಇಂಡಿಯಾಗೆ ಬಂದು ತಿರ್ಗಾ ಯುಕ್ರೇನ್ಗೆ ಹೋಗಬೇಕು ಅಂತಂದ್ಬಿಟ್ಟು, ಬಿಕಾಸ್ ನಾವು ಜಸ್ಟ್ ಸೆಟಲ್ ಡೌನ್ ಆಗಿದ್ದೆ ನನ್ನ ರೂಮಲ್ಲಿ. ಅದಕ್ಕೆ ನಾವು ಮೊದಲೇ ಪ್ಲ್ಯಾನ್ ಮಾಡಲಿಲ್ಲ ಫ್ಲೈ ಮಾಡೋದಕ್ಕೆ. ಯಾವಾಗ 3rd ನೋಟಿಸ್ ಬಂತು ದ್ಯಾಟ್ ಇಲ್ಲಿ ಕಂಪ್ಲೀಟ್ ನೆಸೆಸರಿ ಇರೋವರೆಗೂ ಮಾತ್ರ ಇಲ್ಲಿರಿ, ಇಲ್ಲಾಂದರೆ ನೀವು ಹೋಗಿ ಅಂದಾಗ ಆವಾಗ ನಾವು ಟಿಕೆಟ್ ಬುಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ, ನಿಮಗೆ ಆಗ ಅನ್ನಿಸ್ತಾ, ಯಾಕಂದರೆ ಈಗ ಹೋಗೋದು ಕಷ್ಟ ಆಗುತ್ತೇನೋ, ನಾನು ಆಗಲೇ ಹೋಗಬೇಕಾಗಿತ್ತು ಅಂತ ಏನಾದರೂ ಒಂದು ಟೈಮಲ್ಲಿ ಅನ್ನಿಸ್ತಾ ನಿಮಗೆ? ಹಾಗಾದರೆ 2 ಸಲ ನಮಗೆ ಬಂದಂತಹ ಈ ಹೋಗಿ ಅಂತ ಹೇಳಿದಾಗಲೇ ನಾನು ಹೋಗಿಬಿಡ್ಬೇಕಾಗಿತ್ತು ಅಂತ ಏನಾದರೂ ಅನ್ನಿಸ್ತಾ ನಿಮಗೆ ಅಂತ? ಲೈಕ್ ಅವ್ರು ಹೋಗಿ ಅಂತ ಯಾವ ನೋಟಿಸಲ್ಲೂ ಹೇಳಿಲ್ಲ. ನಾಟ್ ಈವನ್ ಒನ್ ಎಂಬಸಿ ನೋಟಿಸ್ ಹ್ಯಾಸ್ ಅ ಸ್ಟೇಟ್ಮೆಂಟ್ ವಿಚ್ ಸೇಸ್ ವಿ ವಾಂಟ್ ದ ಸ್ಟೂಡೆಂಟ್ಸ್ ಟು ಲೀವ್ ದ ಕಂಟ್ರಿ ಅಂತ. ಬಿಕಾಸ್ ನಮಗೆ ಕಾಲೇಜ್ ಆಫ್ಲೈನ್ ಇತ್ತು ಆ್ಯಂಡ್ ನಮಗೆ ಮೇನ್ ನಾವಲ್ಲಿರೋದೇ ಎಜುಕೇಷನ್ಗೋಸ್ಕರ. ಲೈಕ್ ನಮ್ಮ ಕಾಲೇಜೇ ಹೇಳ್ತಿದೆ ಆಫ್ಲೈನ್ ಅಂದಮೇಲೆ ನಾವು ರಿಸ್ಕ್ ತೊಗೊಂಡು ಹೋಗೋಕೆ ರೆಡಿ ಇರಲಿಲ್ಲ. ಓಕೆ, ಇನ್ನು ನೀವು ಎಷ್ಟು ವರ್ಷದಿಂದ ಅಲ್ಲಿದ್ರಿ ವಿಜಯಲಕ್ಷ್ಮಿ ಅವರೇ? ನಾನೀಗ 4th ಇಯರು. ಸೊ ಬೇಸಿಕ್ಲಿ ಇನ್ನು 3 ಮಂತ್ಸಲ್ಲಿ ನನ್ನ 4th ಇಯರು ಕಂಪ್ಲೀಟ್ ಆಗುತ್ತೆ. ಓಕೆ, ಈಗ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳು ಹೇಳ್ತಾ ಇದ್ದು, ಈಗ ನಾವು ಫೈನಲ್ ಇಯರ್ ಇದ್ದೀವಿ, ನಮಗೆ ತುಂಬ ಇಲ್ಲಿ ಜನರ ಪರಿಚಯ ಇದೆ, ನಮಗೇನಾದರೂ ಹೆಲ್ಪ್ ಬೇಕು ಅಂದರೆ ಕೇಳ್ಕೊಬೋದು. ಆದರೆ ಈಗ ಫಸ್ಟ್ ಇಯರು ಸೆಕೆಂಡ್ ಇಯರ್ ಇದ್ದಾರಲ್ಲ, ಈಗ ಫ್ರೆಷರ್ಸ್ ಏನು ಬಂದಿದ್ದಾರೆ, ಹೊಸದಾಗಿ ಜಾಯ್ನ್ ಆಗಿದ್ದಾರೆ, ಅವ್ರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಅವ್ರ ಬಗ್ಗೆ ಹೇಳೋದಾದರೆ ವಿಜಯಲಕ್ಷ್ಮಿ ಅವರೇ? ಲೈಕ್ ಬೇರೆ ಕಾಲೇಜು ಮತ್ತು ನಮ್ಮ ಕಾಲೇಜು ನನಗೆ 2 ಸಪ್ರೇಟ್ ಪಾರ್ಟ್ಸ್ ಇದ್ದಂಗೆ. ಬಿಕಾಸ್ ನಮ್ಮ ಕಾಲೇಜಲ್ಲಿ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ಇದೆ, MD ಹೌಸ್ ಅನ್ನೋದೊಂದು ವೆರಿ ಬ್ಯೂಟಿಫುಲ್ ಆರ್ಗನೈಸೇಷನ್ ಇದೆ. ನಾವೆಲ್ಲ ಅದರಲ್ಲಿ ಲಿಟ್ರಲಿ ಬ್ರದರ್ಸ್ ಸಿಸ್ಟರ್ಸ್ ಥರ ಇರ್ತೀವಿ. ನಮ್ಮದ್ರಲ್ಲಿ ನಮ್ಮ ಸ್ಪೆಸಿಫಿಕ್ಲಿ ನಮ್ಮ ಕಾಲೇಜಲ್ಲಿ ಆ್ಯಸ್ ಸಚ್ ಈ ಥರ ಪ್ರಾಬ್ಲಮ್ ಬರಲ್ಲ. ಬಿಕಾಸ್ ನಾವು ತುಂಬ ಚೆನ್ನಾಗೆ ಜೂನಿಯರ್ಸ್ನ ಇಟ್ಕೊತೀವಿ, ಅವ್ರಿಗೆ ಪ್ರತಿಯೊಂದು ಹೆಲ್ಪ್ ಮಾಡ್ತೀವಿ, ಅವ್ರ ಜೊತೆ ನಾವು ಇರ್ತೀವಿ.
ಇವಾಗಲೂ ಅಷ್ಟೇ ಲೈಕ್ ಈ ಇವ್ಯಾಕ್ಯುಯೇಷನಲ್ಲೂ ನಾವು ಎಷ್ಟು ಮ್ಯಾಕ್ಸಿಮಮ್ ಹೆಲ್ಪ್ ಮಾಡ್ಬೋದು. ಈವನ್ ಲಗೇಜ್ ಕ್ಯಾರಿ ಮಾಡೋದ್ರಿಂದ ಹಿಡ್ದಾಗಲಿ, ಲಗೇಜ್ ಬಸ್ಸಲ್ಲಿ ಇಡೋದ್ರಿಂದ ಹಿಡ್ದು ಅವ್ರಿಗೆ ಎವ್ರಿಥಿಂಗ್ ನಾವು ಪ್ರೊವೈಡ್ ಮಾಡಿದ್ದೀವಿ. ಓಕೆ ವಿಜಯಲಕ್ಷ್ಮಿ ಅವರೇ, ನೀವು ಹೇಳ್ತಾ ಇದ್ರಿ ನಮ್ಮ ಕೈಲಾದಂತಹ ಸಹಾಯವನ್ನು ನಾವು ಮಾಡೋದಕ್ಕೆ ರೆಡಿ ಇದ್ವಿ ಅನ್ನುವಂಥ ಮಾತನ್ನು. ನಿಮ್ಮ ಜೊತೆ ಯಾರೆಲ್ಲ ಇದ್ರು, ಅಂದರೆ ನಾನು ಸಹಾಯ ಮಾಡೋಕ್ಕೆ ಸಿದ್ಧ ಇದ್ದೀನಿ, ನಿಮ್ಮ ಜೊತೆ ಇರ್ತೀನಿ ಅಂತ ನೀವು ಧೈರ್ಯ ಹೇಳಿರ್ತೀರ ಖಂಡಿತವಾಗ್ಲೂ. ನಿಮ್ಮ ಜೊತೆ ಇದ್ದವರೆಲ್ಲರೂ ಸಹ ಈಗ ಬಂದಿದ್ದಾರಾ? ಎಷ್ಟು ಜನ ಉಳ್ಕೊಂಡಿದ್ದಾರೆ ಅಲ್ಲಿ ಅಂತ? ಇಲ್ಲ ಲೈಕ್ ನಮ್ಮದು ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿನಲ್ಲಿ ನಾವು 200 ಪೀಪಲ್ ಇದ್ದೀವಿ ನಮ್ಮ ಕಾಲೇಜಿಂದನೇ. ಸೊ ಆ 200ನ ನಾವು ಎವ್ರಿ ಬ್ಯಾಚಲ್ಲಿ ಇವ್ಯಾಕ್ಯುಯೇಟ್ ಮಾಡ್ತಿದ್ದೀವಿ. ಲೈಕ್ ಫಸ್ಟ್ ಬ್ಯಾಚಲ್ಲಿ ಬರೀ 2-3 ಜನ ಬಂದಿದ್ದೀವಿ, ಬಿಕಾಸ್ ನಾನು ಸೀನಿಯರ್ ಇದ್ದೆ ಅವರೆಲ್ಲರಿಗಿಂತ. ಸೊ ನಂಗೆ ಸ್ವಲ್ಪ ಜಾಸ್ತಿ ಐಡಿಯಾ ಇರೋದು, ಸಪೋಸ್ ಲ್ಯಾಂಗ್ವೇಜ್ ಆಗಲಿ ಅಥವಾ ಏನಾದರೂ ಅವ್ರಿಗೊಂದು ಬೇಸಿಕ್ ನೀಡಬೇಕಿತ್ತು ಅಂದರೆ ಆ ಥರ. ಲೈಕ್ ಲಾಸ್ಟ್ ಈವನ್ ನಮ್ಮ ಕಾಲೇಜಲ್ಲಿ ಲಾಸ್ಟ್ ಲಿಸ್ಟ್ವರೆಗೂ ನಮ್ಮ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ರೆಪ್ರೆಸೆಂಟೇಟಿವ್ ಇದ್ದೇ ಇರ್ತಾರೆ. ಇನ್ನು ವಿಜಯಲಕ್ಷ್ಮಿ ಅವರೇ, ಈಸ್ಟರ್ನ್ ಪಾರ್ಟ್ ಇದೆಯಲ್ಲ, ಅಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ, ಅಲ್ಲಿ ಜಾಸ್ತಿ ಎಫೆಕ್ಟ್ ಆಗ್ತಾ ಇರುವಂಥದ್ದು. ನೀವೇ ಹೇಳಿದಂತೆ ನೀವಿದ್ದಂತಹ ಪ್ಲೇಸ್ ತುಂಬಾ ಸೇಫ್ ಆಗಿತ್ತು, ಓಕೆ ಅಂತ ಹೇಳ್ತಾ ಇದ್ರಿ. ನಿಮ್ಗೆ ಹಾಗಾದರೆ ಆಹಾರದ ಸಮಸ್ಯೆ ಏನಾದರೂ ಕಂಡು ಬಂತಾ? ಯಾಕಂದರೆ ಆ ಭಾಗದಲ್ಲಿ ಈಗ ಆಹಾರ ಸಿಗೋದು ಸಹ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ನಿಮ್ಗೇನಾದರೂ ಆ ಥರ ಸಮಸ್ಯೆ ಆಗಿತ್ತಾ ವಿಜಯಲಕ್ಷ್ಮಿ ಅವರೇ? ಇಲ್ಲ ಲೈಕ್ ನಾವು ಜಸ್ಟ್ ವಾರ್ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಡೇ ನಾವು ಇವ್ಯಾಕ್ಯುಯೇಟ್ ಆಗಿದ್ದೀವಿ. ಸೊ ನಮಗೇನು ಪ್ರಾಬ್ಲಮ್ ಆಗಿಲ್ಲ. ಬಟ್ ಲೈಕ್ ಆ ಫಸ್ಟ್ 2 hours ಅಷ್ಟೇ, ಲೈಕ್ ಅದನ್ನು ಯಾವಾಗ ನಮಗೆ ದ ವಾರ್ ಸ್ಟಾರ್ಟ್ ಆಯಿತು ಅವಾಗ ಮಾರ್ಷಲ್ ಲಾ ಅಂತ ಹೋಲ್ ಯುಕ್ರೇನ್ನಲ್ಲಿ 30 days ಮಾರ್ಷಲ್ ಲಾ ಅಂತ ಡಿಕ್ಲೇರ್ ಮಾಡಿಬಿಟ್ರು. ಸೊ ಆವಾಗ ಮಾರ್ಷಲ್ ಲಾ ಇಸ್ ಲೈಕ್ ಕರ್ಫ್ಯೂ ಥರ, ಯು ಕಾಂಟ್ ಸ್ಟೆಪ್ ಔಟ್ ಆ್ಯಂಡ್ ಇಟ್ಸ್ ಲೈಕ್ ಬಿಫೋರ್ ವಾರ್ ಸೀನ್ ಅಂತ. ಆವಾಗ ಜಸ್ಟ್ ATM ಅಲ್ಲೆಲ್ಲ ದುಡ್ಡು ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆ್ಯಂಡ್ ಗ್ರಾಸರೀಸ್ ಎಲ್ಲ ಸೋಲ್ಡ್ ಔಟ್ ಆಯಿತು. ಬಟ್ ತುಂಬ ಪ್ರಾಬ್ಲಮ್ ನಮ್ಮ ಕಾಲೇಜ್ಗೆ ಆಗಿಲ್ಲ. ಇನ್ನು ವಿಜಯಲಕ್ಷ್ಮಿ ಅವರೇ, ಈಸ್ಟರ್ನ್ ಪಾರ್ಟಲ್ಲಿ ನಾನು ಹೇಳ್ತಾ ಇದ್ದೆ, ಅಲ್ಲಿನ ಈ ಪರಿಸ್ಥಿತಿ ಇದೆಯಲ್ಲ ತುಂಬ ಹೇಳತೀರ್ದಂತಾಗಿದೆ, ಆ ಥರ ಪರಿಸ್ಥಿತಿ ಇದೆ. ಅಲ್ಲಿ ಇರುವಂಥ ಯೂನಿವರ್ಸಿಟಿ ಏನಿದೆ, ಅಲ್ಲಿ ಯಾರಾದರೂ ನಿಮಗೆ ಪರಿಚಯದವ್ರು ಇದ್ದಾರಾ? ಅಂದರೆ ಫ್ರೆಂಡ್ಸ್ ಏನಾದರೂ ಇದ್ದಾರಾ ಅಂತ? ನಮ್ಮ ಕನ್ನಡಿಗರೇ ಯಾರಾದರೂ ಫ್ರೆಂಡ್ಸ್ ಇದ್ದಾರಾ? ಅವ್ರೇನಾದರೂ ಮಾತಾಡಿದಾರಾ ನಿಮ್ಮ ಜೊತೆ? ಈಸ್ಟರ್ನ್ ಪಾರ್ಟಲ್ಲಿ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಈಗ ಅವರು. ಲೈಕ್ ಅವ್ರ ಹತ್ರ ಶೆಲ್ಟರ್ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಅವ್ರ ಹತ್ರ ಏನೂ ಇಲ್ಲ ಲಿಟ್ರಲಿ. ಸೊ ಅವ್ರು ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿದ್ದಾರೆ ಈಗ. ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡೋದು ನಮ್ಮ ಗವರ್ಮೆಂಟ್ ಪ್ರೈಮರಿ ಗೋಲ್ ಇದೆ. ಬಟ್ ಅವ್ರು ತುಂಬ ಎಫರ್ಟ್ ಟ್ರೈ ಮಾಡ್ತಿದ್ದಾರೆ. ಸ್ವಲ್ಪ ಇದೆಲ್ಲ ಕಮ್ಮಿ ಆದಮೇಲೆ ಕಾರ್ಕಿ ವಾರ್ನ ಏರ್ಲಿಫ್ಟ್ ಮಾಡೋಕ್ಕಾಗೋದು. ಬಿಕಾಸ್ ಲಿಟ್ರಲಿ ಎನಿ ಏರ್ ಬೇಸ್ ಕ್ಲೋಸ್ ಮಾಡಿದ್ದಾರೆ. ಸೊ ನಮ್ಮ ಏರ್ ಇಂಡಿಯಾ ಹೋಗ್ಬಿಟ್ಟು ಸಡನ್ನಾಗಿ ಕೀವಲ್ಲಿ ನಿಲ್ಲಕ್ಕಾಗಲ್ಲ. ಓಕೆ, ಇನ್ನು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಸಹ ಬಂದಿದ್ದಾರೆ ಹಾಗಾದರೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅಂದರೆ ನೀವೇ ಹೇಳಿದಂತೆ ಬ್ಯಾಚ್ ವೈಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರಿ. ಹಾಗಾದರೆ ಎಷ್ಟು ದಿನ ಬೇಕಾಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಎಲ್ಲರೂ ಸಹ ಏರ್ಲಿಫ್ಟ್ ಮಾಡೋದಕ್ಕೆ ಅಂತ? ಲೈಕ್ ನಮ್ಮ ಕಾಲೇಜಲ್ಲಿ 2500 ಇಂಡಿಯನ್ ಸ್ಟೂಡೆಂಟ್ಸ್ ಇದ್ವಿ ಟೋಟಲ್ ಆಗಿ. ಇವಾಗ ಬರೀ 1200 ಮಕ್ಕಳು ಅಲ್ಲೇ ಇದ್ವಿ. ಸೊ ಈಗ ಫಸ್ಟ್ ಫ್ಲೈಟಲ್ಲಿ 240 ಬಂದಿದ್ದಾರೆ, ಸೆಕೆಂಡ್ ಫ್ಲೈಟಲ್ಲಿ 245 ಬಂದಿದ್ದಾರೆ. ಆ ಥರ ನೋಡೋಕೆ ಹೋದರೆ ನಮಗೆ 5 ಫ್ಲೈಟ್ಸ್ ಬೇಕು ನಮ್ಮ ಕಾಲೇಜ್ಗೆ. ಓಕೆ ವಿಜಯಲಕ್ಷ್ಮಿ ಅವರೇ, ನೀವು ಹೇಳ್ತಾ ಇದ್ರಿ ನಮಗಲ್ಲಿ ಅಂದರೆ ಉಕ್ರೇನ್ನಲ್ಲಿರುವಂಥ ನಾಗರಿಕರು ಸಹ ನಮಗೆ ಪರಿಚಯ ಇದ್ದರು, ನಾವು ಮಾತಾಡಿಕೊಂಡು ಇರ್ತಾ ಇದ್ವಿ ಅಂತ. ಖಂಡಿತವಾಗ್ಲೂ ಸಹ ಕೆಲವೊಂದಿಷ್ಟು ಜನ ಕ್ಲೋಸ್ ಆಗಿರೋರು ಸಹ ಇರ್ತಾರೆ. ನೀವು ಸೇಫಾಗಿ ಏನೋ ಬಂದಿದ್ದೀರಾ, ಆದರೆ ಅವ್ರು ಏನು ಹೇಳ್ತಾ ಇದ್ರು ಆ ಸಂದರ್ಭದಲ್ಲಿ ಅಂತ? ಅವ್ರು ಎಲ್ಲಿಗೂ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಏನು ಹೇಳ್ತಾ ಇದ್ರು ನಿಮಗೆ ಅಂತ ಉಕ್ರೇನ್ನ ನಾಗರಿಕರು? ಲೈಕ್ ನಾವೆಷ್ಟು ಬಾರ್ಡರ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವೋ ಅವರು ಅಷ್ಟೇ ಬಾರ್ಡರ್ ಕ್ರಾಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ರೊಮೇನಿಯಾನಲ್ಲಿ ಮಿನಿಮಮ್ 10 hours ಟ್ರಾಫಿಕ್ ಇದೆ. ಪೋಲೆಂಡಲ್ಲಿ ಮಿನಿಮಮ್ 7 hours ಟ್ರಾಫಿಕ್ ಇದೆ ಜಸ್ಟ್ ಟು ಕ್ರಾಸ್ ದ ಬಾರ್ಡರ್. ಬಟ್ ಯುಕ್ರೇನಲ್ಲಿ ಏನು ಅಂದರೆ ಮೆನ್ ಕೆನಾಟ್ ಲೀವ್, ಬರೀ ವಿಮೆನ್ ಆರ್ ಏಬಲ್ ಟು ಲೀವ್ ದ ಕಂಟ್ರಿ. ಸೊ ಅವ್ರಿಗೆ ಗೊತ್ತಿಲ್ಲ ಲೈಕ್ ಅವ್ರು ತಿರ್ಗಾ ಫ್ಯಾಮಿಲಿ ರಿಯುನೈಟ್ ಆಗುತ್ತಾ ಇಲ್ವಾ ಅನ್ನೋದು. ನಮಗಿರೋ ಯುಕ್ರೇನಿಯನ್ ಫ್ರೆಂಡ್ಸ್ ಎಲ್ಲ ಲಿಟ್ರಲಿ ಇದು ಹೇಳ್ತಿರೋದು ದ್ಯಾಟ್ ಥ್ಯಾಂಕ್ ಗಾಡ್ ನಿಮ್ಮ ಗವರ್ಮೆಂಟ್ ಇಷ್ಟು ಇನಿಷಿಯೇಟಿವ್ ತೊಗೊಂಡು ನಿಮ್ಮನ್ನು ಸೇಫ್ ಮಾಡ್ತಿದೆ ಆ್ಯಂಡ್ ನೀವು ಹೋಗ್ಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ನಾವು ಫಾರಿನರ್ಸೇನೆ ಅವರಿಗೆ. ಓಕೆ,
ಇನ್ನು ವಿಜಯಲಕ್ಷ್ಮಿ ಅವರೇ, ಈ ಕೆಲವೊಂದಷ್ಟು ಜನ ಬೇರೆ ಕಡೆ ಹೋಗ್ಬಿಟ್ಟು ಲಾಕ್ ಆಗಿದ್ದಾರೆ. ಅಂದರೆ ಈಗಾಗಲೇ ಕೆಲವೊಂದು ಗಡಿಯಲ್ಲಿ ಮಾತ್ರ ವೆಯ್ಟ್ ಮಾಡಿ, ಅಂದರೆ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಈಗ ಭಾರತ ಸರ್ಕಾರ ಹೇಳಿದೆ. ಆದರೂ ಸಹ ಅವರು ಓನ್ ವೆಹಿಕಲಲ್ಲಿ ಹೋಗೋದು, ಯಾವುದ್ಯಾವುದೋ ಬಾರ್ಡ್ರಲ್ಲಿ ಹೋಗಿ ಲಾಕ್ ಆಗಿದ್ದಾರೆ ಅನ್ನುವಂಥ ಮಾತು ಸಹ ಇದೆ. ಅದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ವಿಜಯಲಕ್ಷ್ಮಿ ಅವರ? ಸೊ ಬೇಸಿಕ್ಲಿ ನಮಗೆ ತುಂಬ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ನಮ್ಮ ಕಾಲೇಜಿಂದನೇ ದ್ಯಾಟ್ ನಾವು ಮಾಡಿದ ಟ್ರಾನ್ಸ್ಪೋರ್ಟಲ್ಲಿ ಮಾತ್ರ ಹೋಗಿ ಅಂತ. ಬಟ್ ಎಲ್ಲ ಸ್ಟೂಡೆಂಟ್ಸು ಸೇಮ್ ಫಾಲೋ ಮಾಡೋಕ್ಕಾಗಲ್ಲ. ಸೊ ಕೆಲವು ಸ್ಟೂಡೆಂಟ್ಸ್ ಅವರು ಸೀನಿಯರ್ಸ್ ಹೆಲ್ಪ್ ತೊಗೊಂಡು ಅವರು ಲೈಕ್ ನಮ್ಮ ಓನ್ ವೆಹಿಕಲ್ ಥರದ್ರಲ್ಲಿ ಹೋದರು. ಆ್ಯಂಡ್ ದ ಲಿಟ್ರಲಿ ಸ್ಟಕ್ ಇನ್ ದ ಕೀವ್ ಎಂಬಸಿ ಟಿಲ್ ಟುಡೇ. ಅವ್ರು ನಮ್ಮ ಕಾಲೇಜ್ ಮಾತು ಕೇಳಿ ನಮ್ಮ ಜೊತೆ ಇದ್ದಿದ್ದರೆ ದೇ ವುಡ್ ಹ್ಯಾವ್ ಗಾಟ್ ಇವ್ಯಾಕ್ಯುಯೇಟೆಡ್ ವಿತಿನ್ 1 or 2 days. ಓಕೆ ವಿಜಯಲಕ್ಷ್ಮಿ ಅವರೇ, ಈಗ ಅವರೇ ಎಲ್ಲ ಏನಿದ್ದಾರೆ ಸ್ಟ್ರಕ್ ಆಗಿದ್ದಾರೆ, ಅವರು ವಿದ್ಯಾರ್ಥಿಗಳು ಈಗ ಅವ್ರ ಪೇರೆಂಟ್ಸ್ ಜೊತೆ ಸಹ ಸಂಪರ್ಕದಲ್ಲಿರ್ತಾರೆ. ಪೇರೆಂಟ್ಸ್ ಒಂದು ಸ್ವಲ್ಪ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು, ಈ ರೀತಿ ಮಾಡಬೇಡಿ ಅಂತ ಹೇಳ್ಬೋದು. ಸೊ ಅಂಥವರಿಗೆ ನೀವೇನಾದರೂ ಹೇಳೋದಿದ್ರೆ, ಸುಮ್ಮನೆ ಹೋಗಿ ಲಾಕ್ ಆಗೋದು ಬೇಡ, ಸರ್ಕಾರದ ಏನು ಹೇಳುತ್ತೆ ಆದೇಶ ಅದನ್ನು ಫಾಲೋ ಮಾಡಿ ಅಂತ ಹೇಳೋದಾದರೆ ಏನು ಹೇಳ್ತೀರಾ? ಏನೆಲ್ಲ ಸಮಸ್ಯೆ ಎದುರಿಸ್ಬೇಕಾಗತ್ತೆ ಅಂತ ನೀವು ಹೇಳೋದಾದರೆ ಅಂತ? ಲೈಕ್ ಮೇನ್ ಥಿಂಗ್ ಬಂದು ಇದರಲ್ಲಿ ಬಂದು ಅಲರ್ಟ್ ಆಗಿರಬೇಕು. ಬಿಕಾಸ್ ಎವ್ರಿ ಮಿನಿಟ್ ಒಂದೊಂದು ರೂಲ್ ಚೇಂಜ್ ಆಗ್ತಿದೆ. ನಾವು ಹೆಂಗೆ ಯುಕ್ರೇನಿಯನ್ಸ್ ಜೊತೆ ಡೀಲ್ ಮಾಡಬೇಕು, ನಾವು ಹೆಂಗೆ ರಷ್ಯನ್ಸ್ ಜೊತೆ ಡೀಲ್ ಮಾಡಬೇಕು, ನಾವು ಫ್ಲ್ಯಾಗ್ ಎತ್ಕೊಂಡು ಹೋಗ್ಬೇಕಾ, ನಾವು ಪಾಸ್ಪೋರ್ಟ್ ಎತ್ಕೊಂಡು ಹೋಗ್ಬೇಕಾ, ಎವ್ರಿ ಮಿನಿಟ್ ಒಂದೊಂದು ಅಪ್ಡೇಟ್ಸ್ ಬರ್ತಾನೆ ಇದೆ. ಸೊ ನಾವು ಅಲರ್ಟ್ ಆಗಿರಬೇಕು. ಆ್ಯಂಡ್ ಎನಿಥಿಂಗ್ ಸಸ್ಪಿಷಿಯಸ್ ಆಗಿ ಅನಿಸಿದ್ರೆ ದ್ಯಾಟ್ ಓಕೆ ನಮ್ಮನ್ನು ಯಾರು ಫಾಲೋ ಮಾಡ್ತಿದ್ದಾರೆ ಅಥವಾ ನಮ್ಮ ಹಾಸ್ಟೆಲ್ ಕಡೆ ಯಾರಾದರೂ ಬರ್ತಿದ್ದಾರೆ ಅಂದರೆ ನಾವು ಪ್ರಾಪರ್ ಯಾರು ಅಥಾರಿಟೀಸ್ ಇದ್ದಾರೋ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ಈಗ ಬಾಂಬ್ ಶೆಲ್ಟರ್ಸಲ್ಲಿರೋರು, ಬಂಕರ್ಸಲ್ಲಿರೋರು ಅದು ಟೋಟಲಿ ಡಿಫ್ರೆಂಟ್ ಸಿನಾರಿಯೋ. ಅವ್ರಿಗೆ ಏನು ಚಾಯ್ಸೇ ಇಲ್ಲ. ಲೈಕ್ ಅವ್ರಿಗೆ ಬಂಕರ್ಸಲ್ಲಿ ಇದ್ದಾರೆ, ಅವ್ರು ಆಚೆನೂ ಬರೋಕ್ಕಾಗ್ತಿಲ್ಲ ಬಿಕಾಸ್ ಆಚೆ ಕಡೆ ರಷ್ಯನ್ಸ್ ಇದ್ದಾರೆ. ದೇ ಆರ್ ನಾಟ್ ಲೆಟಿಂಗ್ ದಮ್ ಕಮ್ ಔಟ್. ಇನ್ನು ವಿಜಯಲಕ್ಷ್ಮಿ ಅವರೇ, ಈ ಕೀವರ್ ಭಾಗದಲ್ಲಾಗಿರ್ಬೋದು ಅಥವಾ ಈಸ್ಟರ್ನ್ ಪಾರ್ಟಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ, ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಅಪಾರ್ಟ್ಮೆಂಟ್ ಮೇಲೆ ರಾಕೆಟ್ ಇದೆಲ್ಲ ಆಗ್ತಾ ಇರೋದ್ರಿಂದಾಗಿ ನಿಮಗೂ ಸಹ ಭಯ ಶುರು ಆಗಿತ್ತಾ ಹಾಗಾದರೆ ಅಂತ? ಅಲ್ಲಿ ಸಮಸ್ಯೆ ಆಗ್ತಾ ಇದೆ, ಎಲ್ಗೂ ಸಹ ಶಿಫ್ಟ್ ಆಗೋ ಸಾಧ್ಯತೆ ಇದೆ ಅಂತ? ಆಬ್ವಿಯಸ್ಲಿ ಬಿಕಾಸ್ ಲೈಕ್ ಆ ಫ್ಲ್ಯಾಟ್ಸ್ ನೀವು ಯಾವ್ದು ಹೇಳ್ತಿದ್ರೋ, ಲೈಕ್ ಅದರಲ್ಲಿ ರಾಕೆಟ್ ಬಂದಿದ್ದಾಗಲಿ ಅಥವಾ ಲೈಕ್ ಪೀಪಲ್ಗೆ ಹಿಂಗೆಲ್ಲ ಹರ್ಟ್ ಆಗ್ತಿರೋದು ಅಥವಾ ವಾಟ್ ಎವರ್ ಇದ್ರೂ ದ್ಯಾಟ್ ಅದೆಲ್ಲ ನಮ್ಮ ಗೊತ್ತಿರೋರಲ್ಲಿ ಆಗ್ತಿರೋದು, ಅಂದರೆ ಲೈಕ್ ನಮ್ಮ ಇಂಡಿಯನ್ಸ್ಗೆ ಆಗ್ತಿರೋದು. ಸೊ ನಾವು ಅವಾಗ ಅದನ್ನು ಆಬ್ವಿಯಸ್ಲಿ ಟ್ರಸ್ಟ್ ಮಾಡ್ತೀವಿ. ಆ್ಯಂಡ್ ನಮ್ಗದು ತುಂಬ ಕಷ್ಟ ಆಯಿತು ಸಡನ್ನಾಗಿ ಬಿಲೀವ್ ಮಾಡೋಕ್ಕೆ ದಟ್ ಫುಲ್ಲಿ ಫ್ಲೆಶ್ಡ್ ವಾರ್ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಒಂದೇ ದಿನದಲ್ಲಿ ಅಂತ. ಸೊ ನಾವು ತುಂಬ ಹೆದ್ರುಕೊಂಡ್ವಿ. ಬಟ್ ನಾವು ತುಂಬಾ ಪ್ಯಾನಿಕ್ ಆಗಬಾರ್ದು ಲಿಟ್ರಲಿ ಅಂತ ದೇವ್ರನ್ನೆಲ್ಲ ಬೇಡ್ಕೊಂಡು ನಾವು ಸ್ವಲ್ಪ ನಾರ್ಮಲ್ ಆಗಿದ್ವಿ, ಕಾಮ್ ಆಗಿದ್ವಿ. ವಿಜಯಲಕ್ಷ್ಮಿ ಅವರೇ, ನಾವು ಗಮನಿಸಿದ್ದೀವಿ ಈ ಉಕ್ರೇನಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನಮ್ಮ ಕನ್ನಡಿಗರೇ, ಭಾರತೀಯರೇ ಹೇಳುವಂಥದ್ದು ನಮಗದು ಸೆಕೆಂಡ್ ಮದರ್ ಲ್ಯಾಂಡ್ ಇದ್ದಂತೆ ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ಈಗ ಉಕ್ರೇನ್ಗೆ ಬಂದಿರುವಂತಹ ಈ ಸ್ಥಿತಿ ಬಗ್ಗೆ ಹೇಳೋದಾದ್ರೆ? ಅದೇ ಲೈಕ್ ಆ್ಯಕ್ಚುಲಿ ನಾನು 4th year, ಸೊ ನಾನು 4 ವರ್ಷ ಲಿಟ್ರಲಿ ಯುಕ್ರೇನಲ್ಲಿ ಇದ್ದೆ. ನನಗೆ 10 months ನಾನು ಯುಕ್ರೇನಲ್ಲಿ ಇರ್ತಿದ್ದೆ ಆ್ಯಂಡ್ 2 months ನಾನು ಮನೇಲಿ ಇರ್ತಿದ್ದೆ. ಸೊ ನೀವೇ ಅನ್ಕೋಬೋದು ಲೈಕ್ 6 years ಡ್ಯೂರೇಷನಲ್ಲಿ ನಾವು ಎಷ್ಟು ಕ್ಲೋಸ್ ಇರ್ತೀವಿ ಆ ಕಂಟ್ರಿಗಾಗಲಿ ಅಥವಾ ಪೀಪಲ್ಗಾಗಲಿ, ಲೈಕ್ ಅಲ್ಲಿರೋ ವಾತಾವರಣ, ಅಲ್ಲಿರೋ ಜನ, ನಾವು ಎಷ್ಟು ಅವ್ರಿಗೆ ಅಡ್ಯಾಪ್ಟ್ ಆಗಿಬಿಟ್ಟಿದ್ವಿ. ಸೊ ಸಡನ್ನಾಗಿ ಯಾರಾದರೂ ಹಿಂಗೆ ಅದನ್ನು ಲೈಕ್ ಟೋಟಲಿ ಅಟ್ಯಾಕ್ ಮಾಡಿ ಇನ್ವೇಡ್ ಮಾಡಿದಾಗ ನಮಗೆ ಆ್ಯಸ್ ಇಫ್ ಲೈಕ್ ನಮ್ದು ಓನ್ ಮನೇನ ಯಾರೋ ಬೇರೆಯವ್ರು ಬಂದು ಇನ್ವೇಡ್ ಮಾಡಿದಾಗ ಅನ್ನಿಸ್ತು. ನಮಗೆ ಎಷ್ಟು ಬೇಜಾರಾಗಿದೆ ಅಂದಮೇಲೆ ಅವ್ರಿಗೆ ಇನ್ನೆಷ್ಟು ಬೇಜಾರಾಗಿರುತ್ತೆ. ಖಂಡಿತ ವಿಜಯಲಕ್ಷ್ಮಿ ಅವರೇ, ಇನ್ನು ಈಗೇನು ಉಕ್ರೇನ್ನಲ್ಲಿ ಇದ್ದಾರೆ ಅಂದರೆ ನಿಮ್ಮ ಯೂನಿವರ್ಸಿಟಿಯವರೇ ಆಗಿರ್ಬೋದು, ಈಗೇನಾದರೂ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಾರಾ, ಮಾತಾಡ್ತಾ ಇದ್ದಾರಾ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಈಗ ಅಂತ ಏನಾದರೂ ಹೇಳ್ತಿದ್ದಾರಾ? ಅದೇ ಲೈಕ್ ಯಾರು ಕೀವ್ ಆ್ಯಂಡ್ ಖಾರ್ಕಿವಲ್ಲಿದ್ದಾರೋ ಅವ್ರದ್ದು ಜಸ್ಟ್ ಸಿಚುವೇಶನ್ ವರ್ಸ್ ಆಗ್ತಿದೆ ಅಷ್ಟೇ. ಲೈಕ್ ಅವರು ಒಂದು ಬಾಂಬ್ ಶೆಲ್ಟರಲ್ಲಿ ಸೌಂಡ್ ಕೇಳಿಸಿದ ತಕ್ಷಣ ಇನ್ನೊಂದು ಬಾಂಬ್ ಶೆಲ್ಟರ್ಗೆ ಓಡೋಗ್ತಿದ್ದಾರೆ. ಆಮೇಲೆ ಲೈಕ್ ಈವನ್ ಬಂಕರ್ಸಲ್ಲಿರೋರು ಅಷ್ಟೇ. ಲೈಕ್ ಈಗ ಇವತ್ತು ಒಂದು ಬಂಕರ್ ಸೆಲೆಕ್ಟ್ ಮಾಡಿರ್ತಾರೆ, ತಿರ್ಗಾ ಏನಾದರೂ ಆಗಿದ ತಕ್ಷಣ ಇನ್ನೊಂದು ಬಂಕರ್ಗೆ ಹೋಗ್ತಿದ್ದಾರೆ. ಸೊ ಆಬ್ವಿಯಸ್ಲಿ ಅವ್ರದ್ದಂತೂ ತುಂಬ ಕ್ರಿಟಿಕಲ್ ಆಗಿದ್ದಾರೆ ಅವರು. ನಮ್ಮ ಮೇನ್ ಗೋಲ್ ಬಂದು ಮೀಡಿಯಾದ ಆದಷ್ಟು ಪಾಸಿಬಿಲಿಟಿ ಬಂದು ನೀವು ಇನ್ನೂ ಸ್ಪ್ರೆಡ್ ಮಾಡಿಬಿಟ್ಟು ಬೇಗ ಇವ್ಯಾಕ್ಯುಯೇಷನ್ ಮಾಡೋಂಗೆ ಹೆಲ್ಪ್ ಮಾಡಬೇಕು. ಇನ್ನು ವಿಜಯಲಕ್ಷ್ಮಿ ಅವರೇ, ಸಾಕಷ್ಟು ಜನ ಏನು ಕೀವ್ ಮತ್ತು ಖಾರ್ಕಿವಲ್ ಇದ್ದಾರೆ, ಅವರು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಅಲ್ಲಿ ಫುಡ್ ಸಿಗ್ತಾ ಇಲ್ಲ,
ನೀರು ಸಹ ನಮಗೆ ಕುಡಿಯೋಕ್ಕೆ ಸಿಗ್ತಾ ಇಲ್ಲ ಈಗ. ಇನ್ನು ಟ್ಯಾಪ್ ವಾಟರ್ನ ನಾವು ಕುಡಿತಾ ಇದ್ದೀವಿ, ಎಷ್ಟು ದಿನ ಕುಡಿತೀವೋ ಗೊತ್ತಿಲ್ಲ ಅನ್ನುವಂಥ ಮಾತನ್ನು ಸಹ ಹೇಳ್ತಾ ಇದ್ರು. ಏನು ವ್ಯವಸ್ಥೆ ಮಾಡ್ಬೋದು ಅಂತ ಅನ್ಸುತ್ತೆ ಹಾಗಾದರೆ ವಿಜಯಲಕ್ಷ್ಮಿ ಅವರೇ? ನೀವು ಸುಮಾರು ಒಂದು 4 ವರ್ಷದಿಂದ ಅಲ್ಲೇ ಇರೋದ್ರಿಂದಾಗಿ ಏನು ಮಾಡೋದಕ್ಕೆ ಸಾಧ್ಯ? ಲೈಕ್ ನಾರ್ಮಲ್ ಸಿಚುವೇಶನ್ ಇದ್ದಿದ್ದರೆ ಎಲ್ಲ ಫೆಸಿಲಿಟೀಸ್ ಎಲ್ಲರೂ ಕೊಡ್ಬೋದು. ಲೈಕ್ ಈಗ ನಮಗೆಲ್ಲ ಫೆಸಿಲಿಟೀಸ್ ಕೊಟ್ಟರು ಬಿಕಾಸ್ ನಮಗೆ ನಾರ್ಮಲ್ ಆಗಿತ್ತು, ಲೈಕ್ ನಾವು ಯಾವುದು ಇನ್ವೇಡ್ ಆಗಿರಲಿಲ್ಲ. ಬಟ್ ಇದೇ ಫೆಸಿಲಿಟೀಸ್ನ ಕೀವಲ್ಲಿ ಕೊಡೋದು ಇಂಪಾಸಿಬಲ್ ಇದೆ. ಬಿಕಾಸ್ ಯಾರು ಕೊಡ್ತಾರೆ? ಅಲ್ಲಿ ಎಂಬಸಿ ಅವರು ಹೋದರೆ ಅವ್ರು ಥ್ರೆಟ್ ಮಾಡ್ತಿದ್ದಾರೆ. ಇಂಡಿಯನ್ ಸ್ಟೂಡೆಂಟ್ಸ್ ಆಚೆ ಬಂದರೆ ಅವ್ರನ್ನ ಥ್ರೆಟನ್ ಮಾಡ್ತಿದ್ದಾರೆ. ಯಾರು ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ? ಈಗ ನೀರಾಗಲಿ, ಊಟ ಆಗಲಿ, ಶೆಲ್ಟರ್ ಆಗಲಿ, ಏನೇ ಆದ್ರೂ ಅವ್ರೊಂದು ಸ್ವಲ್ಪ ಸೇಫ್ ಸ್ಪೇಸಿಗೆ ಬರೋವರೆಗೂ ಏನು ಮಾಡೋಕ್ಕಾಗಲ್ಲ. ಅವ್ರ ಸಿಚುವೇಶನ್ ತುಂಬ ಡೇ ಬೈ ಡೇ ವರ್ಸ್ಟ್ ಆಗ್ತಿದೆ. ಬಟ್ ಯಾರು ಹೆಲ್ಪ್ ಮಾಡೋಕ್ಕಾಗುತ್ತೆ? ಈವನ್ ಯುಕ್ರೇನಿಯನ್ಸು ಅದೇ ಪ್ರಾಬ್ಲಮಲ್ಲಿದ್ದಾರೆ. ಅಲ್ಲಿ ಯಾರೂ ಸೇಫಾಗಿಲ್ಲ. ಓಕೆ, ನೀವು ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಉಕ್ರೇನನ್ನು ಅಂತ ವಿಜಯಲಕ್ಷ್ಮಿ ಅವರೇ? ಯಾಕೆ ಉಕ್ರೇನ್ನಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಅಂತ ಅಂದ್ಕೊಂಡ್ರಿ? ಲೈಕ್ ಬೇಸಿಕ್ಲಿ ನಾನು ಜನರಲ್ ಮೆರಿಟೇನೆ. ಸೊ ನಮಗೆ ಇಲ್ಲಿ ಸೀಟ್ ಸಿಗೋದು ತುಂಬ ಡಿಫಿಕಲ್ಟ್ ಇತ್ತು. ಆ್ಯಂಡ್ ನಂಗೆ ಇಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗ್ತಿರ್ಲಿಲ್ಲ. ಆ್ಯಂಡ್ ಯುಕ್ರೇನ್ ಕಂಪೇರ್ ಮಾಡಿದ್ರೆ ಲೈಕ್ ತುಂಬ ಒಳ್ಳೆ ಎಜುಕೇಷನ್ ಕ್ವಾಲಿಟಿ ಇದೆ ಅಲ್ಲಿ. ಲೈಕ್ ಆ್ಯಂಡ್ ಅಲ್ಲಿ ಯೂನಿವರ್ಸಿಟೀಸ್ ಎಲ್ಲ WHO ರೆಕಗ್ನೈಸ್ಡ್, ಯುನಿಸೆಫ್ ರೆಕಗ್ನೈಸ್ಡ್ ಎಲ್ಲ. ಸೊ ನಮಗೆ ಆ್ಯಸ್ ಇಟ್ ಈಸ್ ಏನೂ ಆ ಥರ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಯುಕ್ರೇನ್ ಸ್ಪೆಸಿಫಿಕ್ಲಿ ಬಿಕಾಸ್ ಅದು ಫೀಮೇಲ್ ಡಾಮಿನೆಂಟ್ ಕಂಟ್ರಿ. ಲೈಕ್ ಈಗ ಬೇರೆ ಕಂಟ್ರೀಸಲ್ಲಿ ಹೋಗೋದಕ್ಕೆ ನಮಗೆ, ನಾನು ಒಬ್ಬಳೇ ಮಗಳು ನಮ್ಮ ಅಪ್ಪ ಅಮ್ಮಂಗೆ, ಸೊ ಆ ಫಿಯರ್ ಫ್ಯಾಕ್ಟರ್ ಇದ್ದೇ ಇತ್ತು. ಬಟ್ ಯುಕ್ರೇನ್ ತುಂಬ ಫ್ರೆಂಡ್ಲಿ, ಅವ್ರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಓಕೆ ವಿಜಯಲಕ್ಷ್ಮಿ ಅವರೇ, ಹೌದು, ನಿಜಕ್ಕೂ ಅಲ್ಲಿ ತುಂಬಾ ಮಹಿಳೆಯರಿಗೆ ತುಂಬಾ ಒಳ್ಳೆ ಅವಕಾಶ ಇತ್ತು ಅನ್ನುವಂಥ ಮಾತು ಸಹ ಇದೆ. ಹಾಗಾಗಿನೇ ನಿಮ್ಮ ಅಪ್ಪ ಅಮ್ಮ ಸಹ ಧೈರ್ಯ ಮಾಡಿ ಅಲ್ಲಿ ಕಳಿಸಿದ್ರು. ಆದರೆ ಹಿಂಗೆಲ್ಲ ಆದಂತಹ ಸಂದರ್ಭದಲ್ಲಿ ನಿಮ್ಮ ಜೊತೆ ನಿಮ್ಮ ತಂದೆ ತಾಯಿ ಮಾತನಾಡಿದಂತಹ ಸಂದರ್ಭದಲ್ಲಿ ಯಾಕಾದರೂ ಕಳಿಸ್ತೇ ನಿನ್ನನ್ನು ಅಂತ ಏನಾದರೂ ಹೇಳಿದ್ರಾ ನಿಮಗೆ? ಖಂಡಿತ ಇಲ್ಲ. ಬಿಕಾಸ್ ಇದು ವಾರ್ ಸಿಚುವೇಶನ್. ಇದು ಮೇ ಬಿ ನಾಳೆ ದಿನ ಇಲ್ಲೂ ಆಗ್ಬೋದು. ಇದು ಪ್ರೆಡಿಕ್ಟೆಡ್ ಅಲ್ಲ. ಲೈಕ್ ಈಗ ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಬಂದಂಗೆ ಅದು ಎಲ್ಲ ಕಂಟ್ರೀಸ್ಗೂ ಎಫೆಕ್ಟ್ ಆಯಿತು. ಲೈಕ್ ಇದು ಜಸ್ಟ್ ಯುಕ್ರೇನ್ಗೆ ಎಫೆಕ್ಟ್ ಆಗ್ತಿರೋದು, ದ್ಯಾಟ್ಸ್ ಬಿಕಾಸ್ ಲೈಕ್ ಇದು ವಾರ್ ಸಿಚುವೇಶನ್. ಆ್ಯಂಡ್ ನಾಳೆ ದಿನ ಈಗ ಇಂಡಿಯಾ ಮತ್ತು ಪಾಕಿಸ್ತಾನ್ ಫೈಟ್ ಮಾಡಿದ್ರೆ ನಾವು ರಿಗ್ರೆಟ್ ಮಾಡ್ತೀವ ನಾವು ಯಾಕೆ ಇಂಡಿಯಾಲಿದ್ದೀವಿ ಅಂತ? ಆಫ್ಕೋರ್ಸ್ ಇಲ್ಲ. ಓಕೆ, ಖಂಡಿತವಾಗ್ಲೂ ನೀವೇ ಹೇಳ್ತಾ ಇದ್ರಿ ಅಲ್ಲಿನ ನಾಗರಿಕರಿದ್ದಾರಲ್ಲ ತುಂಬ ಒಳ್ಳೆಯವರು, ತುಂಬ ಫ್ರೆಂಡ್ಲಿ ನೇಚರ್ ಅಂತ, ನಿಮಗೆ ತುಂಬಾ ಚೆನ್ನಾಗಿ ಬಾಂಡಿಂಗ್ ಸಹ ಇರುತ್ತೆ. ಅಲ್ಲಿನ ಜನರ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನಿಜಕ್ಕೂ ಸಹ ಬೇಸರ ಆಗುತ್ತೆ ವಿಜಯಲಕ್ಷ್ಮಿ ಅವರೇ. ಅಪಾರ್ಟ್ಮೆಂಟ್ನಲ್ಲಾಗಿರ್ಬೋದು, ಮಕ್ಕಳನ್ನು ಬೀದಿ ಬದಿಲಿ ಕೂರಿಸ್ಕೊಳ್ಳುವಂಥ ಪರಿಸ್ಥಿತಿ ಅವರಿಗೆ ಬಂದೊದಗಿದೆ. ಆ ನಾಗರಿಕರ ಬಗ್ಗೆ ಹೇಳೋದಾದರೆ ಅದೇ ಲೈಕ್ ಅಲ್ಲಿರೋ ಸಿಟಿಸನ್ಸ್ದು ಒಂದೇ ಥಿಂಗ್ ದ್ಯಾಟ್ ಅವರು ಎನಿ ಮೆನ್ ದ್ಯಾಟ್ ಇಸ್ ಲೈಕ್ 16 to 80 ಇಯರ್ಸ್ವರೆಗೂ ಅವರು ಕಂಟ್ರಿನ ಬಿಡೋಂಗಿಲ್ಲ ಅಟ್ ಎನಿ ಕಾಸ್ಟ್. ಬಿಕಾಸ್ ಅವ್ರ ಹತ್ರ ಸೋಲ್ಜರ್ಸ್ ಇಲ್ಲ. ಸೊ ಸಿವಿಲಿಯನ್ಸ್ಗೆ ಅವ್ರ ಗನ್ನು ಅಥವಾ ಎನಿ ಆರ್ಮಿ ಇನ್ಸ್ಟ್ರೂಮೆಂಟ್ಸ್ ಕೊಡೋಕ್ಕೆ ರೆಡಿ ಇದ್ದಾರೆ. ದ್ಯಾಟ್ ಈಗ ನೀವು ಎನಿ ರಷ್ಯನ್ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಮಾಡಿದರೆ ಅವ್ರಿಗೆ ಫೈರ್ ಮಾಡಿಬಿಡಿ ಅಂತ. ಸೊ ಸಿವಿಲಿಯನ್ಸ್ ಆರ್ ರೆಡಿ ಟು ಫೈಟ್ ದ ವಾರ್. ಸೊ ಈಗ ಉಳಿತಿರೋದೇ ಬಂದು ಚಿಕ್ಕ ಮಕ್ಕಳು, ಇಲ್ಲಾಂದರೆ ಓಲ್ಡ್ ಲೇಡೀಸು ಅಥವಾ ತುಂಬ ಓಲ್ಡ್ ಮೆನ್ ಆ್ಯಂಡ್ ವಿಮೆನ್ ಇನ್ ಜನರಲ್. ಸೊ ಅವ್ರ ಫ್ಯಾಮಿಲಿನ ಡಿಪಾರ್ಟ್ ಮಾಡೋದು, ಲೈಕ್ ಬಾರ್ಡರಲ್ಲಿ ಎಷ್ಟೊಂದು ಮೆನ್ ಬಂದಿದ್ರು ಬಟ್ ಅವ್ರು ಬಾರ್ಡರ್ ಕ್ರಾಸ್ ಮಾಡೋಕ್ಕಾಗಲ್ಲ. ಸೊ ಅಲ್ಲಿ ಎಷ್ಟೊಂದು ಜನ ಅಳ್ತಿದ್ದಾರೆ. ಆಮೇಲೆ ಮಕ್ಕಳೆಲ್ಲ ಅಳ್ತಿದ್ದಾರೆ ದ್ಯಾಟ್ ಓ ಮೈ ಗಾಡ್, ಲೈಕ್ ನಮ್ಮ ಅಪ್ಪ ವಾಪಸ್ ಬರ್ತಾರೋ ಇಲ್ವೋ ಅಥವಾ ನಮ್ಮ ಹಸ್ಬೆಂಡ್ ವಾಪಸ್ ಬರ್ತಾರೋ ಇಲ್ವೋ, ನಾವು ಫ್ಯಾಮಿಲಿಯಾಗಿ ತಿರ್ಗಾ ಇರ್ತೀವೋ ಇಲ್ವೋ, ಅವ್ರಿಗೆ ಏನೂ ಐಡಿಯಾ ಇಲ್ಲ. ವಿಜಯಲಕ್ಷ್ಮಿ ಅವರೇ, ಕೊನೆಯದಾಗಿ ನೀವು ಸೇಫಾಗಿ ಬಂದಿದ್ದೀರಾ, ನಮ್ಮೆಲ್ರಿಗೂ ಸಹ ಸಂತೋಷ. ಆದರೆ ಇನ್ನೂ ಸಾಕಷ್ಟು ಭಾರತೀಯರು ಉಕ್ರೇನ್ನಲ್ಲೇ ಇದ್ದಾರೆ. ಅವರು ಹಂತವಾಗಿ ಕರೆಸ್ಕೊಳ್ಳುವಂಥ ಕೆಲಸ ಭಾರತ ಸರ್ಕಾರ ಮಾಡ್ತಾ ಇದೆ. ಆದರೂ ಸಹ ಇಲ್ಲಿರುವಂತಹ ತಂದೆ ತಾಯಿ ಇದ್ದಾರಲ್ಲ, ಅವ್ರಿಗೆ ತುಂಬಾ ಭಯ ಪಟ್ಟಿದ್ದಾರೆ, ಆತಂಕದಲ್ಲಿದ್ದಾರೆ. ಅಂಥವರಿಗೆ ಒಂದು ರೀತಿ ನೀವು ಒಂದು ರೀತಿ ಹೇಳೋದಾದರೆ, ಅವರಿಗೆ ಒಂದು ಧೈರ್ಯ ತುಂಬೋದಾದರೆ ಏನು ಹೇಳ್ತೀರಾ ವಿಜಯಲಕ್ಷ್ಮಿ ಅವರೇ? ಲೈಕ್ ಆ್ಯಕ್ಚುಲಿ ನಾವು ಕೀವ್ ಮತ್ತು ಖಾರ್ಕಿವ್ವರೆಗೆ ಇನ್ನೂ ಪೇಷನ್ಸ್ ಆಗಿರಿ ಅಥವಾ ಪ್ಯಾನಿಕ್ ಮಾಡ್ಕೋಬೇಡಿ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಅವ್ರು ತುಂಬ ಜಾಸ್ತಿ ನೋಡಿದ್ದಾರೆ. ಆ್ಯಂಡ್ ನಮ್ಮದೆಲ್ಲ ಏಜ್ ತುಂಬ ಕಮ್ಮಿ. ಲೈಕ್ ವಿ ಆರ್
22 ನಾವೆಲ್ಲ. ನಮ್ಮ ಏಜ್ ಅವ್ರಿಗೆ ಇಷ್ಟು ದೊಡ್ಡ ಈವೆಂಟ್ ನೋಡೋದು ರೈಟ್ ಆಫ್ಟರ್ ಕೋವಿಡ್, ನಾವು ಇನ್ನೂ ಜಸ್ಟ್ ಪ್ಯಾಂಡಮಿಕ್ ಆಚೆನೂ ಬಂದಿರಲಿಲ್ಲ. ಸೊ ನಮ್ಗೆ ಇದೆಲ್ಲ ಮೆಂಟಲಿ ತುಂಬ ಜಾಸ್ತಿ ಡಿಸ್ಟರ್ಬ್ ಆಗಿದೆ. ನಮ್ಮ ಅಕಾಡೆಮಿಕ್ಸಲ್ಲೂ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ. ಬಟ್ ನಾವು ಇಷ್ಟು ದೂರ ಬಂದ್ಬಿಟ್ಟು ನಾವು ಈ ಬ್ಯಾಟಲ್ನ ಲೂಸ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಸ್ಟೇ ಸ್ಟ್ರಾಂಗ್, ವಿ ಹ್ಯಾವ್ ಟು ಬಿಲೀವ್ ಇನ್ ದ ಪೀಪಲ್ ಹೂ ಆರ್ ಹೆಲ್ಪಿಂಗ್ ಅಸ್ ಫಿಗರ್ ಇಟ್ ಔಟ್. ಸೊ ಇವಾಗ ಸದ್ಯಕ್ಕೆ ಬರೀ ನಮ್ಮ ಗವರ್ಮೆಂಟ್ ಅಷ್ಟೇ ನಮ್ಗೆ ಹೆಲ್ಪ್ ಮಾಡ್ತಿರೋದು. ನಮ್ಮ ಗವರ್ಮೆಂಟ್ ಬಿಟ್ಟು ಯಾರೂ ಹೆಲ್ಪ್ ಮಾಡೋಕ್ಕೆ ಆಗಲ್ಲ. ನಾರ್ಮಲ್ ಪೀಪಲ್ ಅಲ್ಲಿ ಹೋಗ್ಬಿಟ್ಟು ಓಕೆ ನಂಗೆ ಇಂಡಿಯನ್ಸ್ ವಾಪಸ್ ಬರಬೇಕು ಅಂದರೆ ಹಂಗೆ ಆಗಲ್ಲ. ಸೊ ವಿ ಹ್ಯಾವ್ ಟು ಟ್ರಸ್ಟ್ ಗವರ್ಮೆಂಟ್ ಆಫ್ ಇಂಡಿಯಾ, ನರೇಂದ್ರ ಮೋದಿಜಿ, ಆಮೇಲೆ ಎಂಬಸೀಸ್ ಪ್ರೆಸೆಂಟ್ ಇನ್ ಕೀವ್ ಆ್ಯಂಡ್ ಆಲ್ ದ ರೆಸ್ಪೆಕ್ಟಿವ್ 4 countries. ಅವರೆಲ್ಲ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅದು ಆಬ್ವಿಯಸ್ಲಿ ಕಾಣಿಸ್ತಿಲ್ಲ. ಬಟ್ ನಾವು ಇವ್ಯಾಕ್ಯುಯೇಟ್ ಆಗಿದ್ದೀವಿ ಅಂದರೆ ಎಲ್ಲರೂ ಇವ್ಯಾಕ್ಯುಯೇಟ್ ಆಗ್ತಾರೆ. ಬಟ್ ಅಲ್ಲಿವರೆಗೂ ಕಾಮ್ ಆಗಿರಬೇಕು ಆ್ಯಂಡ್ ಅಲರ್ಟ್ ಆಗಿರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಅವರೇ. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಅಲ್ಲಿನ ಪರಿಸ್ಥಿತಿಗಳ ಬಗ್ಗೆ ಮಾತನಾಡಿದ್ರಿ. ನೀವು ಸಹ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಕಾಣಿಸುತ್ತೆ, ತುಂಬಾ ಸುಸ್ತಾಗಿದ್ದೀರಾ, ಯಾಕಂದರೆ ನಿಮಗೂ ಸಹ ಆತಂಕ ಇತ್ತು ಮನೆಗೆ ಯಾವಾಗ ಬರ್ತೀನೋ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಅವರೇ, ಇಷ್ಟೊತ್ತು ಪವರ್ ಟಿವಿ ಜೊತೆ ಇಷ್ಟೊಂದು ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ.